ಚಿತ್ರರಂಗ ಹೇಗಂದರೆ ಎಸ್ಪೆಷಲಿ ಬಣ್ಣದ ಬದುಕು ಅಂತ ಏನು ಎಲ್ಲರೂ ಮಾತಾಡ್ತಾರೆ, ಇದು ಒಂಥರ ಹಾವು ಏಣಿ ಆಟ. ಒಂದು ಚಿತ್ರ ಸಡನ್ನಾಗಿ ಎಲ್ಲೋ ಏರ್ಸುತ್ತೆ, ಇನ್ನೊಂದು ಎಲ್ಲೋ ಬೀಳ್ಸತ್ತೆ. ಆಚೆ ಕಡೆ ನಾವು ಎಷ್ಟೇ ಅದನ್ನು ಸಮಾಧಾನವಾಗಿ ಆರಕ್ಕೆ ಏರಲ್ಲ ಮೂರಕ್ಕೆ ಇಳಿಯಲ್ಲ ಅಂತ ಕೆಲವು ಸತಿ ಹೇಳಿದ್ರು ಒಳಗಡೆ ಕಲಾವಿದ ಒಂದು ಅರ್ಧ ಶಕ್ತಿನೇ ಅವನಲ್ಲಿರುವಂಥ ಭಾವುಕತೆ, ಆ ಭಾವನೆಗಳು ಅದಿದ್ರೇನೆ ಕಲಾವಿದನು ಅದಕ್ಕೊಂದು ಏನಂತಾರೆ ಜಸ್ಟಿಸ್ ಕೊಡಕ್ಕೆ ಸಾಧ್ಯ. ಗಟ್ಟಿತನ ಬರುತ್ತೆ ಅವನಲ್ಲಿ. ಸೊ ಆಚೆ ಕಡೆಗೆ ನಾವು ಎಷ್ಟೇ ಇದಂತ ಅನ್ಕೊಂಡ್ರು ಒಳಗಡೆ ಅದು ಆ ಲೆಕ್ಕಾಚಾರಗಳು ಹೇಗೆ ಅದು ಇರಕ್ ಬಿಡತ್ತಾ ಅಂದ್ರೆ ಕೆಲವು ಸರಿ ಡಿಸ್ಟರ್ಬ್ ಮಾಡುತ್ತೆ. ಇಮಿಡಿಯೇಟ್ ರಿಸಲ್ಟ್ ಬಂದಾಗ, ಅಂದ್ರೆ ಸಕ್ಸಸ್ ರಿಸಲ್ಟ್ ಬಂದಾಗ ನಾವು ಎಷ್ಟು ಖುಷಿ ಪಡ್ತೀವೋ, ಫೇಲ್ಯೂರ್ ರಿಸಲ್ಟ್ ಬಂದಾಗ್ಲೂ ಇಮಿಡಿಯೇಟ್ ಆಗಿ ನಮ್ಗೊಂಚೂರು ಸ್ಟ್ರೈಕ್ ಆಗುತ್ತೆ. ಪಟ್ಟಂತ ಹೊಡೆಯತ್ತ. ಓಕೆ ಆಯ್ತು, ಅಂತ ನಮ್ಮೊಳಗೆ ಒಂದು ಉಸಿರು ತೊಗೊಂಡು ರೆಸ್ಟ್ ಮಾಡೋದಕ್ಕೆ ಒಂದು 2-3 ದಿನ ಬೇಕಾಗತ್ತೆ. ಆ 2-3 ದಿನ ಆದಮೇಲೆ ಕಮ್ ಬ್ಯಾಕ್ ಟು ವರ್ಕ್ ಅಷ್ಟೆ. ಯಾಕಂದರೆ ನನ್ನ ಫಸ್ಟ್ ಸಿನಿಮಾ ಆದಮೇಲೆ ನಾನು 1 ವರ್ಷ ಸುಮ್ಮನೆ ಕೂತಿದ್ದೆ. ನನ್ನ ಸೆಕೆಂಡ್ ಸಿನಿಮಾ ಆದಮೇಲೆ ನಾನು 1 ವರ್ಷ ಸುಮ್ಮನೆ ಕೂತಿದ್ದೆ. ನಂಗೆ ಗೊತ್ತಿದೆ, ಅದ್ರ ಪ್ರೆಷರ್ ಗೊತ್ತಿದೆ. ಅಂದರೆ ಈ ಇಂಡಸ್ಟ್ರಿ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿದೆ. ಮೊನ್ನೆ ಯಾರಿಗೋ ಹೇಳ್ತಿದ್ದೆ, ಇಂಡಸ್ಟ್ರಿಗೆ ಬರಬೇಕು ಅಂದರೆ ಫಸ್ಟ್ ಫಿಶಿಂಗ್ ಕಲ್ತ್ಕೊಳ್ಳಿ ಅಂತ. ಯಾಕೆ? ಪೇಷನ್ಸ್. ಗಾಳ ಹಾಕೊಂಡು ಕಾಯೋದಿದೆಯಲ್ಲ ಗಂಟೆಗಟ್ಟಲೆ, ಆ ಪೇಷನ್ಸು ಇಂಡಸ್ಟ್ರಿಲಿ ತುಂಬ ಬೇಕು. ಗೊತ್ತಿಲ್ಲ, ಬಂದ ತಕ್ಷಣ ಹಿಟ್ ಆದವರು 1000 ಜನ ಇದ್ದಾರೆ, ಬಂದು 30-40 ವರ್ಷ ಆದಮೇಲೆ ಹಿಟ್ ಆದವ್ರು ಸುಮಾರು ಜನ ಇದ್ದಾರೆ. ಸೊ ನೀನು ಯಾವ ಕ್ಯಾಟಗರಿಗೆ ಸೇರ್ತೀಯ ಅನ್ನೋದು ನಿನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆ ಪೇಷನ್ಸನ್ನ ಬರ್ತಾನೆ ಕಲ್ತ್ಕೊಂಬಂದ್ಬಿಟ್ರೆ ತುಂಬ ಚೆನ್ನಾಗಿರ್ಬೋದು ಇಂಡಸ್ಟ್ರಿ ಒಳಗೆ. ಅಂದರೆ ಆ ಸಮಾಧಾನ ಒಳಗಡೆ ಇರ್ಬೇಕು. ನೀವು ಹೇಳಿದ್ರಲ್ಲ, ಕಲಾವಿದಂಗೆ ಎಲ್ಲ ಎಮೋಷನ್ಸನ್ನು ಹೊರಗಡೆ ಹೆಂಗೆ ಹಾಕಕ್ಕೆ ಬರುತ್ತೆ ಹಾಗೆ ತಡ್ಕೊಳಕ್ಕೂ ಬರಬೇಕು ಅನ್ನೋದು ಸತ್ಯ. ಎಂಥ ಮಾತು ಇದು! ಬರೀ ಕಲಾವಿದರಿಗಲ್ಲ, ಐ ಥಿಂಕ್ ಜೀವನ ಅಂತ ನೋಡಿದ್ರೆ ಎಲ್ಲರಿಗೂ ಇರಬೇಕಾಗಿರೋ ಒಂದು ಗುಣ. ಬಟ್ ಎಸ್ಪೆಷಲಿ ಕಲಾವಿದರಿಗೆ ಇದು ಹೆಚ್ಚು ಅನುಕೂಲಕ್ಕೆ ಬರುತ್ತೆ ಅಂತ ಅನ್ಬೋದಾ? ಎಕ್ಸಾಕ್ಟ್ಲಿ. ಅಂದರೆ ಅವ್ರು ಎಮೋಟ್ ಮಾಡ್ತಾ ಇರ್ತಾರಲ್ಲ, ನಿಮಗೆ ತುಂಬ ಜನ ಹೇಳ್ತಾರೆ. ಅಂದರೆ ನನ್ನ ಫ್ರೆಂಡ್ಸ್ ಹೇಳ್ತಿರ್ತಾರೆ, ಎಲ್ಲ ಸೇರಿದಾಗ, ಕಾಲೇಜ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸ್, ನೀವೇನು ಬಿಡ್ರೋ ಮಗ, ಆ್ಯಕ್ಟಿಂಗ್ ಆರಾಮಾಗಿ ಮಾಡ್ಕೊಂಡಿರ್ತೀರ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಸುಮ್ಮನೆ ಕೂತಿದ್ದಾಗ ಎಷ್ಟೊಂದು ಎಮೋಷನ್ಸ್ನ ಆಚೆ ಹಾಕೋದಿದೆಯಲ್ಲ, ಪ್ರತಿಯೊಂದು ಡೈಲಾಗಿಗೂ ಸೀನ್ ಚೇಂಜ್ ಆದಂಗೂ ನಿಮ್ಮ ಎಮೋಷನ್ಸ್ ಚೇಂಜ್ ಆಗಬೇಕು. ಅಳಬೇಕು, ನಗಬೇಕು, ನಗಿಸ್ಬೇಕು. ಇವೆಲ್ಲ ಚೇಂಜ್ ಮಾಡ್ತಾ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಬಾಡಿ ಒಳಗಡೆ ತುಂಬ ಪ್ರೆಷರ್ ಇರುತ್ತೆ. ಅಂದರೆ ಫಿಸಿಕಲ್ ಪ್ರೆಷರ್ಗಿಂತ ಮೆಂಟಲ್ ಪ್ರೆಷರ್ ತುಂಬ ಓಡ್ತಾ ಇರುತ್ತೆ. ಟಕ್ 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 ಅಂತ ಸ್ವಿಚ್ ಹಾಕಿ ಸ್ವಿಚ್ ಆಫ್ ಮಾಡ್ದಂಗೆ ಎಮೋಷನ್ಸ್ ಚೇಂಜ್ ಆಗ್ತಾ ಇರಬೇಕು. ನಿಜ. ಅದು ಟ್ರೈನಿಂಗ್ ಮೂಲಕ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಬಿಟ್ಟರೆ ಪ್ರೆಷರ್ ಅಷ್ಟೇ ಇರುತ್ತೆ. ನೋಡೋರ್ಗೆ ಹೆಂಗೆ ಅಂದರೆ, ನಿಮಗೆಲ್ಲ ಏನು ಮಚ್ಚ ಆ್ಯಕ್ಟಿಂಗ್ ಮಾಡ್ಕೊಂಡು ಆರಾಮಾಗಿದ್ದೀರಾ. ಇಷ್ಟೆಲ್ಲ ಮಾತಾಡ್ತಾ ಅಫ್ಕೋರ್ಸ್ ನಾನು ಇವಾಗ 2010ಗೆ ಹೋಗಬೇಕು. ದಟ್ ವಾಸ್ ಜುಗಾರಿ ನಿಮಗೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತು ಅದಾದಮೇಲೆ ನೀವೇ ಹೇಳ್ದಂಗೆ 1-2 ವರ್ಷ ಸುಮ್ಮನೆ ಕೂತ್ರಿ. 2014 ಉಳಿದವರು ಕಂಡಂತೆ ಬರೋವರೆಗೂ ಉಳಿದವರು ಕಾಣದಂತೆ ಸಾಕಷ್ಟು ನಡೆದಿರಬಹುದು. ಅಂದರೆ ಯಾಕೆ ಇವೆಲ್ಲ ಕೇಳ್ತೀವಂದರೆ, ಇವತ್ತು ನೀವು ಒಂದು ಮಾತು ಹೇಳಿದ್ರಲ್ಲ, ಎಲ್ಲವನ್ನು ಪೇಷನ್ಸ್ ಇಟ್ಕೋಬೇಕು, ತಡ್ಕೊಳ್ಳೋದನ್ನು ಕಲಿಬೇಕು. ಇವೆಲ್ಲ ಒಂದಿನ ಬಂದಿದ್ದಲ್ಲ ಅನ್ಸುತ್ತಲ್ವಾ? ಇಲ್ಲ, ಅದು ನನಗೆ ಪೇಷನ್ಸ್ ಕಲಿಸಿದ್ದೇ ಈ ಥರದ ಇನ್ಸಿಡೆಂಟ್ಗಳು. ರಂಗಭೂಮಿಯಲ್ಲಿ ಫಸ್ಟ್ ಟೈಮ್ ನಾನು ಫಸ್ಟ್ PUCಲಿ ಎಂಟ್ರ್ ಆದಾಗ, ಅಲ್ಲಿ ನನಗೆ ಶಿಸ್ತು, ನನ್ನ ಎನರ್ಜಿ ನೋಡ್ಬಿಟ್ಟು ಇವನು ಸೂಪರ್, ಇವನು ಏನೋ ಮಾಡ್ತಾನೆ ರಂಗಭೂಮಿಯಲ್ಲಿ ಅಂತ ಅಂದ್ಕೊಂಡವ್ರು ಸುಮಾರು ಜನ ಇದ್ರಲ್ಲ. ನಾನು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬಂದೆ. ಅಂದರೆ ನಾನು ಬರಬೇಕು ಅಂತ ಬಂದಿದ್ದಲ್ಲ, ಅದು ಆಕ್ಸಿಡೆಂಟಲಿ ಅಗೇನ್ ಪುಷ್ ಮಾಡಿದ್ದು ನನ್ನ. ಅಂದರೆ ಜುಗಾರಿ ಸಿನಿಮಾಗೆ ನನ್ನೊಂದು ನಾಟಕದ್ದು ರಿಹರ್ಸಲ್ ಮಾಡ್ತಾ ಇದ್ದೆ. ಕೃಷ್ಣಮೂರ್ತಿ ಕೌತಾರ್ ಅಂತ ಡೈರೆಕ್ಟ್ರು. ಸೊ ಜುಗಾರಿ ಸಿನಿಮಾ ಹೀರೋ ಅವಿನಾಶ್ ಇದಾರಲ್ಲ, ಅವರು ಕೂಡ ಆ್ಯಕ್ಟಿಂಗ್ ಕ್ಲಾಸ್ಗೆ ಕೌತಾರ್ ಸರ್ ಹತ್ರ ಬರ್ತಾಯಿದ್ರು. ಸೊ ಅವ್ರು ಒಂದಿನ ಏನು ಮಾಡಿದ್ರು, ಒಂದು ಅರ್ಧ ಗಂಟೆ ಬೇಗ ಬಂದರು. ಆ ಟೈಮಲ್ಲಿ ನಮ್ಮ ರಿಹರ್ಸಲ್ ನಡೀತಿತ್ತು. ಅದಾದಮೇಲೆ ಅವ್ರಿಗೆ ಕ್ಲಾಸ್ ತೊಗೊಳೋದು. ಸೊ ನಂದು ರಿಹರ್ಸಲ್ ನಡಿಬೇಕಾದ್ರೆ ನಾವು ಒಂದು 5-6 ಜನ ಇದ್ವಿ. ಆ ನಾಟಕದ ರಿಹರ್ಸಲ್ ನಡೀತಾ ಇತ್ತು. ಅವ್ರು ಬಂದು ಕೂತಿದ್ರು, ನೋಡಿದ್ರು. ಸರ್, ಇವ್ರು ನಮ್ಮ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ, ಕೇಳಿ ಸರ್ ಅಂತ. ಕೌತಾರ್ ಸರ್, ಶೆಟ್ಟಿ ಕೇಳ್ತಿದ್ದಾರೆ ಕಣ, ಸಿನಿಮಾದಲ್ಲಿ ಮಾಡ್ತೀಯನೋ ಅಂದ್ರೆ, ಇಲ್ಲ ಸರ್ ಮಾಡಲ್ಲ, ನಾಟಕ ಮಾಡ್ಕೊಂಡು ಆರಾಮಾಗಿದ್ದೀನಿ, ಯಾಕೆ ಸಿನಿಮಾ ಬೇಡ ಅಲ್ವ ಸರ್ ಅಂದೆ. ಹೋಗಿ ಮಾಡೋ ಶೆಟ್ಟಿ, ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತಂದರು. ಸರಿ ಅಂತ ಹೋದೆ. ನನಗೆ ಆವಾಗ ಇಂಡಸ್ಟ್ರಿ ಏನು ಅಂತ ಗೊತ್ತಿಲ್ಲ, ಸಿನಿಮಾ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ಸೀರಿಯಲ್ ಮಾಡಿದ್ದೆ ನಾನು, ಕ್ಯಾಮ್ರಾ ಫೇಸ್ ಮಾಡಿದ್ದೆ, ಬಟ್ ಸಿನಿಮಾ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಹೋಗಿ ಬೆಳಗ್ಗೆ 6:30-7 ಗಂಟೆಗೆ ಹೋಗಿ ಅಲ್ಲಿ ಹೆಬ್ಬಾಳದ ಹತ್ರ ಎಲ್ಲೋ ಶೂಟು. ಅಲ್ಲಿ ಹೋಗಿ ಸೆಟ್ಲಾದೆ, ಮೇಕಪ್ ಮಾಡಿದ್ರು, ಕಾಸ್ಟ್ಯೂಮ್ ಕೊಟ್ಟರು, ಹಾಕ್ಕೊಂಡೆ, ಕೂತಿದ್ದೀನಿ. ಮಧ್ಯಾಹ್ನ ಊಟ ಆಯಿತು, ಸಾಯಂಕಾಲ ತಿಂಡಿ ಆಯಿತು. 9-9:30 ರಾತ್ರಿಗೆ, ಸರ್ ಬನ್ನಿ ಸರ್ ನಿಮ್ದೊಂದು ಶಾರ್ಟ್ ಇದೆ ಅಂದರು. ಸೊ ಪೇಷನ್ಸ್ ಕಳೆದೋಯ್ತು ನನಗೆ. ಅಂದರೆ ನಂಗೆ ರಂಗಭೂಮಿಲಿ ಹಿಂಗೆ ಕೂತು ಅಭ್ಯಾಸನೇ ಇಲ್ವಲ್ಲ.
ನಾವೇ ಕಸ ಗುಡಿಸ್ತೀವಿ, ನಾವೇ ನೆಲ ಒರೆಸ್ತೀವಿ, ನಾವೇ ಮ್ಯೂಸಿಕ್ ಸೆಟ್ ಮಾಡ್ತೀವಿ, ನಾವೇ ಲೈಟ್ ಕಟ್ತೀವಿ, ಸೆಟ್ ಹಾಕ್ತೀವಿ, ನಾವೇ ಕಾಸ್ಟ್ಯೂಮ್ ಐರನ್ ಮಾಡ್ಕೊಂಡು ಹಾಕೊಂಡು ರೆಡಿ ಆ್ಯಕ್ಟಿಂಗಿಗೆ ಅಂತ. ಹಿಂಗೆ ಕೆಲಸ ಮಾಡ್ಕೊಂಡಿದ್ದವನ್ನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಮ್ಮನೆ ಚೇರ್ ಮೇಲೆ ಹಿಂಗೆ ಕೂರಿಸ್ಬಿಟ್ರಲ್ಲ, ಇದು ಆಗಲ್ಲ ಗುರು, ಇದು ನನ್ನ ಇಂಡಸ್ಟ್ರಿ ಅಲ್ಲ. ದಿಸ್ ಈಸ್ ನಾಟ್ ಮೈ ಪ್ಲೇಸ್. ನಾನಿಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇಲ್ಲಿಂದ ಫಸ್ಟು ಓಡೋಗ್ಬೇಕು ಅಂತ ಅನಿಸಿದ್ದು ನನಗೆ ಆವಾಗ. ಬಟ್ ಆ ಸಿನಿಮಾದಲ್ಲಿ ಸುಮಾರು ಜನ ರಂಗ ಕಲಾವಿದರು ಇದ್ದರು. ಒಳ್ಳೆ ಅದ್ಭುತ ಸಿನಿಮಾ ಜುಗಾರಿ. ಆ್ಯಕ್ಚುಲಿ ಅದು ಹಿಟ್ಟಾಗಲಿಲ್ಲ, ಬಟ್ ಸಬ್ಜೆಕ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಆಮೇಲೆ ಅಂದರೆ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ದಿನ ಆಗ್ತಾ ನನಗೆ ಇನ್ನೂ ಅದ್ರ ಮೇಲೆ ಆಸೆ ಜಾಸ್ತಿ ಆಯಿತು ಆ ಸಿನಿಮಾ ಮೇಲೆ. ಅದೊಂದು ಏನಂತೀರ, ಈ ಅಡ್ಮಿಷನ್ ಮಾಫಿಯಾ ಬಗ್ಗೆ ಇರುವಂಥದ್ದು, ಎಜುಕೇಷನ್ ಮಾಫಿಯಾ ಬಗ್ಗೆ ಇರುವಂಥ ಸಿನಿಮಾ ಅದು. ಸೊ ಸುತ್ತಲೂ ರಂಗಭೂಮಿ ಕಲಾವಿದ್ರೇನೆ. ಸೊ ಎಲ್ಲರೂ ನಮ್ಮ ಹಿರಿಯರು, ಗುರುಗಳ ಥರ. ನಾನು ಫಸ್ಟ್ ಸಿನಿಮಾ, ನಾನು ಎಲ್ಲರನ್ನೂ ವಿಚಾರಿಸು, ಸರ್ ಹೇಗಿದ್ದೀರಾ ಸರ್, ಯಾವ ನಾಟಕ ಮಾಡ್ತಾಯಿದ್ದೀರಾ? ಹಾಂ, ಅವ್ರು ಆವಾಗ ಕೇಳೋರು, ಲವ್ ಸಿನಿಮಾಗೆ ಬಂದು ಯಾವ ನಾಟಕ ಮಾಡ್ತಾಯಿದ್ದೀರಾ ಅಂತ ಕೇಳ್ತಿಲ್ಲೋ, ಯಾವ ಸಿನಿಮಾ ಮಾಡ್ತಾಯಿದ್ದೀರಾ ಅಂತ ಕೇಳೋ, ನೀನು ಯಾಕೋ ಇನ್ನೂ ರಂಗಭೂಮಿ ಒಳಗಡೆನೇ ಇದೆಯಾ, ಆಚೆ ಬರೋ ಸಿನಿಮಾಗೆ ಬಂದಿದ್ಯಾ ಕಣೋ ಅನ್ನೋರು. ಅದೇನೋ ಗೊತ್ತಿಲ್ಲ, ಆ ಗೀಳು ಹೋಗಲೇ ಇಲ್ಲ. ಬಟ್ ಆ ಸಿನಿಮಾ ಮುಗಿಸ್ ಬಂದಮೇಲೆ ನಾನು ಇನ್ನು ಸಿನಿಮಾ ಮಾಡಲ್ಲ ಗುರು ಅಂದ್ಕೊಂಡೆ, ಡಿಸೈಡ್ ಆಗಿ ಸುಮ್ಮನೆ ಕೂತ್ಬಿಟ್ಟಿದ್ದೆ. ಬರೀ ಅಂದರೆ ಸುಮ್ಮನೆ ಕೂತಿದ್ದೆ ಇನ್ ದ ಸೆನ್ಸ್ ರಂಗಭೂಮಿ ಕೆಲಸಗಳು ಮಾಡ್ಕೊಂಡಿದ್ದೆ. ನನ್ನ ಪ್ಯಾಷನ್ ಅದೇ, ಅಥವಾ ನನ್ನ ವೃತ್ತಿನೂ ಅದೇ ಆಗಬೇಕು ಅನ್ನೋದಿತ್ತು ನನಗೆ. ಆ್ಯಂಡ್ ಅಲ್ಲೇ ಜಾಸ್ತಿ ಕಾಲ ಕಳಿಬೇಕು, ಅಲ್ಲೇ ಜಾಸ್ತಿ ಕೆಲಸ ಮಾಡಬೇಕು ಅನ್ನೋದು ಇದ್ದಿದ್ದರಿಂದ ಅದನ್ನೇ ಮಾಡ್ಕೊಂಡಿದ್ದೆ.